ತಾಯಿ ಜಗನ್ಮಾತೆ ಜಗದೀಶ್ವರಿ ನೋಡಮ್ಮ, ಈ ದುಷ್ಟರನ್ನು ಸಂಹಾರ ಮಾಡಿದ ಮಹಾ ತಾಯಿ ನೀನು. ದುಷ್ಟರನ್ನು ಶಿಕ್ಷಿಸಿ ರಾಕ್ಷಸರನ್ನು ಪರಿಪಾಲಿಸುವ ಮಹಾ ತಾಯಿ ನೀನು. ಯಾಕಮ್ಮ ಈ ಬಡವರ ಬಾಳಲ್ಲಿ ಮಾತ್ರ ನೀನು ಯಾಕೆ ಕಣ್ಣು ಮುಚ್ಚಿಕೊಂಡು ಕುಳಿತಿರುವೆಯ ತಾಯಿ? ಹೆಜ್ಜೆ ಹೆಜ್ಜೆಗೂ ಕಾಡುತ್ತಿರುವ ಇಂಥ ದುಷ್ಟರನ್ನು ಸಂಹಾರ ಮಾಡುವುದಕ್ಕಾಗಿ ಚಂಡಿ ಚಾಮುಂಡಿ ಅವತಾರವನ್ನು ಧರಿಸಿ ಧರೆಗಿಳಿದು ಬರಬಾರದೆ ತಾಯಿ. ನೋಡಮ್ಮ, ಈ ಬಡವರ ಬಾಳನ್ನು ಉದ್ಧಾರ ಮಾಡುವುದು ನಿನ್ನದು ತಾಯಿ, ನಿನ್ನದು. ನಿನ್ನನ್ನೇ ನಂಬಿ ಬದುಕುತ್ತಿರುವ ಈ ಬಡವರನ್ನು ರಕ್ಷಿಸು ತಾಯಿ, ರಕ್ಷಿಸು. ನೋಡಿ, ಅವ್ರು ಎಲ್ಲಿಗೆ ಹೋದ್ರಂತ ನಾನು ಆಮೇಲೆ ನಿಮ್ಗೆ ಹೇಳ್ತೀನಿ. ಮೊದಲ ಆ ದೇವರಿಗೆ ನಮಸ್ಕಾರಿ, ಪ್ರಸಾದ ಕೊಡ್ತೀನಿ. ಆಯ್ತು. ಅಡಿವಾಡಿಯಲ್ಲಿ ಜಾತ್ರೆಯಲ್ಲಿ ಚಕ್ಕಡಿ ಸ್ಪರ್ಧೆ ಇದೆಯಂತೆ. ಅದಕ್ಕಾಗಿ ಮಾವನಲ್ಲ ಹೋದ್ರು. ಇನ್ನು ಭಾವ, ಈ ಊರ ಸಹೋದರ ಜಯರಾಜರಿದ್ದಾರಲ್ಲ, ನಮ್ಮ ಹೊಲದಲ್ಲಿ ಫ್ಯಾಕ್ಟರಿ ಕಟ್ಟಿಸ್ಬೇಕಂತ ಆಡುಗಳನ್ನ ಕಳಿಸಿ ನಮ್ಮ ಹೊಲದ ತುಂಬಾ ಬೇಲಿ ಹಾಕಿಸ್ತಾ ಇದ್ದಾರಂತೆ. ಅದಕ್ಕೆ
ಅವ್ರು ಯಾಕೆ ಆಗ್ತಿದ್ದಾರೆ ಅಂತ ಭಾವನವರು ವಿಚಾರ ಮಾಡ್ಕೊಂಡು ಬರ್ತೀನಂತ ಅಲ್ಲಿಗೆ ಹೋದ್ರು. ನೀವಿರಿ, ಇಷ್ಟರಲ್ಲಿ ಬಂದ್ರು ಬರ್ಬೋದು. ಬಡವರ ಬದುಕುವ ಕಾಲವಲ್ಲ, ಇದು ಕಟಕ ಶ್ರೀಮಂತರ ಕಾಲ. ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನು ಹೇಳಿದ್ದಾರೆ. ನಮ್ಮಂತ ಬಡವರ ಬದುಕುದು ಅಂದ್ರೆ ನಮ್ಮಂತ ಬಡ ರೈತ ಬದುಕಿದ್ರೆ ರಟ್ಟಿ ಎಂಬ ಭೂತಕ್ಕೆ ಸಿಕ್ಕು. ನಮ್ಮಂತ ಸಣ್ಣ ಸಣ್ಣ ರೈತರು ಬದುಕುದು ಒಂದು ಸವಾರಿಲಿ ಕೆಲಸವಾಗಿದೆ. ಅಷ್ಟೇ ಯಾಕಮ್ಮ, ಈ ಕಲಿಯುಗದಲ್ಲಿ ಬಡವರ ಆಸ್ತಿಯನ್ನೇ ಕಪ್ಪಳಿಸುವ ಬಂಡ ಶ್ರೀಮಂತರ ಕಾಲವನ್ನ, ಬಂಡ ಶ್ರೀಮಂತರ ಕಾಲ. ಹೋಗ್ಲಿ ಬಿಡು ಮಾಮ, ಅದ್ರ ಬಗ್ಗೆ ನೀವೇ ತಲೆ ಕೆಡಿಸ್ಕೊತೀರಾ? ಕೆಟ್ಟವರಿಗೆ ಒಂದಿಲ್ಲ ಒಂದು ದಿನ ಆ ದೇವರು ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಆ ಮಾಮ, ನಿಮ್ ಬಿಕಾಂ ಪರೀಕ್ಷೆ ಏನಾಯ್ತು? ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀನಮ್ಮ, ಅದನ್ನು ತಿಳಿಸಲು ಬಂದೆ. ಹಾ, ತೆಗೆದುಕೊಳ್ಳಮ್ಮ ಸ್ವೀಟವನ್ನು. ಮಾವ, ನೀನು ಹೇಳೋ ಮಾತು ಕೇಳಿ ನನಗೆ ತುಂಬಾ ಸಂತೋಷವಾಯ್ತು. ನೋಡು, ಆ ದೇವರು ನಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ದೇವರು ಎಲ್ಲಿದ್ದಾನಮ್ಮ ನಿನ್ನ ದೇವರು? ಗರ್ಭಗುಡಿಯಲ್ಲಿ ಕೂತು ಹತ್ತು ಕರೆದರೂ ಏನು ಪ್ರಯೋಜನ ಆಗುವುದಿಲ್ಲ. ಯಾಕಂದ್ರೆ ನಮ್ಮಂತ ಬಡವರ ಕಷ್ಟವನ್ನು ಕೇಳಿಸಿದ್ರು ಕೇಳದ ಹಾಗೆ ಕುಳಿತು ಬಿಟ್ಟಿದ್ದಾರೆ ಆ ನಿನ್ನ ದೇವರು. ಶಂಕರ, ದೇವರಿಗೆ ಈ ರೀತಿ ಮಾತನಾಡ್ತಿದೆಯಲ್ಲ, ಯಾಕೋ ಏನಾಗಿದೆ ನಿನಗೆ? ಬನ್ನಿ ಮಾವ, ಶಂಕರ್ ಮಾವ ಇದ್ದಾರಲ್ಲ, ಬಿಕಾಂ ಪರೀಕ್ಷೆಯಲ್ಲಿ ಈ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾರಂತೆ. ಅದಕ್ಕೆ ಆ ದೇವ್ರ ಹತ್ರ ಬೇಡ್ಕೋತಾ ಇದೆ ಮಾವ, ಯಾವಾಗ್ಲೂ ಆ ದೇವರು ನಿನ್ನ ಚೆನ್ನಾಗಿ ಇಟ್ಟಿರ್ಲಿ ಅಂತ. ಅಷ್ಟರಲ್ಲಿ ನೀವು ಬಂದ್ರಿ. ಎಲ್ಲ ಹೊರೆಯನ್ನು ಆ ದೇವರು ಹೊರವನಾದರೆ ನಾವೇಕೆ ಈ ಭೂಮಿ ಮೇಲೆ ಮನುಷ್ಯರಾಗಿ ಹುಟ್ಟಬೇಕಾಗಿತ್ತು ಹೇಳು? ಹುಟ್ಟಿದ ಪ್ರತಿಯೊಂದು ಜೀವಿಗೂ ಕಷ್ಟ ಸುಖ ಎಂಬ ದೊಡ್ಡೆರಡು ಬಂಡೆಗಳ ದಾನಿಗಳು ಇದ್ದ ಹಾಗೆ. ಇದರ ಮಧ್ಯೆ ನೆಪ ಮಾತ್ರಕ್ಕೆ ಆ ದೇವರು, ಅದಕ್ಕೆ ಅವನನ್ನು ದೇವರನ್ನವರಪ್ಪ, ದೇವರನ್ನು. ಅಣ್ಣ, ತಂದೆ ತಾಯಿಗಿಂತ ಮಿಗಲಾದ ದೇವರಿಲ್ಲ ಅಂತ ಹೇಳಿದ್ದಾರೆ ಬಲ್ಲವರು. ನೀನು ನನಗೆ ಅದಕ್ಕಿಂತ ಮಿಗಲು. ಆಶೀರ್ವಾದ ಮಾಡೋಣ, ಆಶೀರ್ವಾದ. ಕೇಳು ಶಂಕರ, ಆ ತಾಯಿ ಜಗನ್ಮಾತೆ ಆಶೀರ್ವಾದ ಸದಾ ನಿನ್ನ ಮೇಲಿರಲಿ. ಮಾವ, ನೀವು ಓದಿರುವ ಅನುಗುಣ ಸಾರವಾಗಿ ಆದಷ್ಟು ಬೇಗ ನಿಮಗೊಂದು ನೌಕರಿ ಸಿಕ್ಬಿಟ್ರೆ ಸಾಕು. ನೀವು ಶಾಲೆ ಕಲ್ತಿದ್ದಕ್ಕೂ ಸ್ವಾರ್ಥಕವಾಗುತ್ತೆ. ನೌಕರಿ ಎಲ್ಲಿ ಸಿಗಬೇಕಮ್ಮ ನೌಕರಿ? ಈ ಹೊರಗೆಟ್ಟ ಕೊಳತ್ತು ನಾರ್ತಿರುವ ರಾಜಕೀಯ ಎಂಬ ರಾಕ್ಷಸ ತುಂಬಿಕೊಂಡಿರುವ ಈ ಸಮಾಜದಲ್ಲಿ ನಮ್ಮಂತ ಬಡ ಮಕ್ಕಳಿಗೆ ಎಲ್ಲಿ ಬರಬೇಕಮ್ಮ ನೌಕರಿ? ಯಾಕೋ ಶಂಕರ ಹೀಗೆ ಹೇಳುತ್ತೀಯಾ? ನೌಕರಿಯನ್ನು ತೆಗೆದುಕೊಳ್ಳಬೇಕಾದ್ರೆ ನಿನಗೇನು ಸಹಾಯ ಬೇಕಾದ್ರೆ ಕೇಳು, ಮಾಡಲಿಕ್ಕೆ ನಿನ್ನ ಅಣ್ಣ ಅರ್ಜುನ ಇಲ್ಲವೇ? ಅಣ್ಣ, ಆಡ ಹಸುವಿದೆ ಅಂದ್ರೆ ಹಿಡಿ ಕಾಳು ಇಟ್ಟು ಆ ಹಸುವನ್ನು ನೀಗಿಸಬಹುದು ನಮ್ಮಂತ ಬಡವರು. ಆದರೆ ಆಗ ಒಂದು ಹಸುವು ನಿಂತರೆ ಆ ಹಸುವನ್ನು ನೀಗಿಸಲು ಸಾಧ್ಯವಿಲ್ಲ, ಸಾಧ್ಯವಿಲ್ಲ ನಮ್ಮಿಂದ. ಹಾ, ಹೋಗಲಿ ಬಿಡೋಣ. ಆ ಜೋರ ಸೌಕರ್ಯ ಆಳುಗಳು ನಮ್ಮ ಹೊಲಕ್ಕೆ ಬೇಲಿ ಹಾಕಲಿಕ್ಕೆ ಹತ್ತಿದಾರಂತಲ್ಲ, ನಾನು ಬೆಲೆ ಅಷ್ಟೇ ಅಲ್ಲ ಶಂಕರ್, ನಮ್ಮಂತ ಬಡವರ ಮೇಲೆ ಧನಿಕರ ದಬ್ಬಾಳಿಕೆ ನಡೆಸುವುದು ಇದೇನು ಹೊಸದಲ್ಲ. ಈ ಧರ್ಮ ತುಂಬಿದ ಭೂಮಿಯಲ್ಲಿ ಧರ್ಮದಂತೆ ನಡೆಯುವ ಕಾಲವಲ್ಲಪ್ಪ ಇದು. ಆ ಸೊಕ್ಕಿನ ಸಾಹುಕಾರರಿಗೆ ನಮ್ಮ ಹೊಲವನ್ನು ಕೊಡಬೇಕಂತೆ ಮಾರಲಿಕ್ಕೆ ಫ್ಯಾಕ್ಟರಿಯನ್ನು ಕಟ್ಟಲು. ಅಣ್ಣ, ಕಪಟಕಾರ ಸ್ಥಾನದಿಂದ ಧನಿಕರ ದಬ್ಬಾಳಿಕೆಯನ್ನು ನೋಡಿಕೊಂಡು ಸುಮ್ಮನಿದ್ರೆ ನಮ್ಮ ಹೊಲವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಆದ್ದರಿಂದ ಧರ್ಮದ ಧನಿಕರಿಗೆ
ಸತ್ಯದ ಉತ್ತರ ಕೊಟ್ಟಾಗಲೇ ಮಾತ್ರ ನಮ್ಮಂತ ಬಡವರು ಬದುಕಲು ಸಾಧ್ಯವನ್ನ. ಆ ಮಾವ ಅಲ್ಲಿ ನೋಡಿ ಅರ್ಜುನ್ ಮಾವ ಬಂದೇ ಬಿಟ್ರು. ಶಂಕರ, ಆ ಸಾಹುಕಾರ ಬೇಲಿ ಹಾಕಿದ ವಿಷಯವನ್ನು ಅರ್ಜುನ ಮುಂದೆ ತೆಗಿಬೇಡಿ. ಯಾಕಂದ್ರೆ ಅವನು ಮೊದಲೇ ಕೋಪಿಷ್ಟ. ಬಡವನ ಸುಟ್ಟು ದವಡಿಗೆ ಮೂಲ ಅನ್ನೋ ಹಾಗೆ. ನಿಧಾನವಾಗಿ ಹೇಳಿದ್ರಾಯ್ತಮ್ಮ, ನಿಧಾನವಾಗಿ ಹೇಳಿದ್ರಾಯ್ತು. ಯಾಕಣ್ಣ ಎಲ್ಲರೂ ಏನೋ ವಿಚಾರ ಮಾಡೋರಂತೆ ಕಾಣಿಸ್ತಿದೆ, ಏನಾಗಿದೆ? ಹಾಗೇನಿಲ್ಲ ಅರ್ಜುನ, ನಮ್ಮ ತಮ್ಮ ಶಂಕರ ಪರೀಕ್ಷೆಯಲ್ಲಿ ಇಡೀ ಸೋಲಾಪುರ ಜಿಲ್ಲೆಗೆ ಫಸ್ಟ್ ರ್ಯಾಂಕಿನಲ್ಲಿ ಬಂದಿದ್ದಾನಂತೆ. ಎದ್ದೇಳು ಶಂಕರ, ಎದ್ದೇಳು. ಎಷ್ಟು ದಿನ ಸಾಲಿ ಕಲಿತು ನಿನ್ನ ಜೀವನ ಕಾರ್ತುಕೋಯ್ತು. ಅಷ್ಟೇ ಅಲ್ಲ, ಈ ನಿನ್ನ ಅಣ್ಣ ಅರ್ಜುನನಿಗೂ ಕಟ್ಟದಷ್ಟು ಸಂತೋಷವಾಯ್ತು. ಅಣ್ಣ ಬಡತನದ ಬೇಗನೆ ಬೆಂದು ಸಾಲಿ ಕಲಿತು ನೀ ಅರ್ಜುನನ ತಮ್ಮ ಎಂದು ಬಿಕೊಂಪದಿವಿದೆ. ಬಾ ಶಂಕರ್, ಬಾ. ಹಾ ಮಾವ, ಐಹೊಳೆ ಜಾತ್ರೆ ಒಳಗೆ ಆ ಚಕ್ರಿ ಸ್ಪರ್ಧೆ ಇದೀಗ ಹೋಗಿದ್ದೀರಲ್ಲ, ಏನಾಯ್ತು? ಗಂಗಾ, ಶಿವ ಅಂದ್ರೆ ಎಲ್ಲರಿಗೂ ಆಶ್ಚರ್ಯ ಕೊಡುವ ದೇವರು. ನಾಗಂದ್ರೆ ವಿಷ ತುಂಬಿದ ಸರ್ಪ. ಆದರೆ ಶಿವ ಸರ್ಪವನ್ನು ತನ್ನ ಕೊರಳಲ್ಲಿ ಸುತ್ತುಕೊಳ್ಳುತ್ತಾನೆ. ಗಂಗಾ ತನ್ನ ಕೊರಳಲ್ಲಿ ಸುತ್ತುಕೊಳ್ಳುತ್ತಾನೆ. ಗಂಗಾ ಹಿಂದೆ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಸಾರಥಿಯಾಗಿ ನಿಂತು ಪಾಂಡವರಿಗೆ ವಿಜಯ ಪತಾಕೆ ಹಾರಿಸಿಕೊಟ್ಟು ಆ ಶ್ರೀಕೃಷ್ಣ ಪರಮಾತ್ಮನಂತೆ ಎಂದು ಈ ಕಲಿಯುಗದಲ್ಲಿ ತಾಯಿ ಇಲ್ಲದ ನನಗೆ ತಾಯಿಯಾಗಿ, ನಮ್ಮ ಮನೆಯ ದೇವತೆಯಾಗಿ ಆಶೀರ್ವಾದ ಸುತ್ತ ಬಂದಿರುವ ಜಗಜನನಿ ಜಗದ ರೂಪಿಣಿ, ಬೇಡುವರಿಗೆ ಸಕಲ ಐಶ್ವರ್ಯ ದಯಪಾಲಿಸುವ ಆ ಪಂಚಲಿಂಗೇಶ್ವರನ ಆಶೀರ್ವಾದ ನನ್ನ ಮೇಲೆ ಇರುವವರೆಗೂ ಗಂಗಾ ಇಂಥ 100 ಸ್ಪರ್ಧೆಗಳು ಬಂದರು ಸೋಲು ಎಂಬುದನ್ನು ಬರ್ತಿಲ್ಲ. ಆ ತಾಯಿ ನನ್ನ ಹಣೆ ಬರದಲ್ಲಿ ಅಂದಾಗ ಜಯದ ಗರಿಯನ್ನು ಹಾಕಿ ವಿಜಯದ ಮನವನ್ನು ತರಿಸಿಕೊಂಡು ಬಂದರು. ನನ್ನ ಈ ನಿನ್ನ ತಮ್ಮ ಸೋಲಿಲ್ಲದ ಸಂತಹಾರನನ್ನು ಆಶೀರ್ವಾದ ಮಾಡೋಣ. ಎದ್ದೇಳು ಅರ್ಜುನ, ಎದ್ದೇಳು. ಬಡವರನ್ನ ಹರಿದು ತಿನ್ನುವ ಈ ಭಂಡರಿಗೆ ಗಂಡಗಲಿ ಆಗು. ಹರಿಯದ ಹೆಣ್ಣು ಮಕ್ಕಳ ಮೇಲೆ ಷಂಡತನ ತೋರಿಸುವ ತಾಯಿ ಗಂಡನ ಸೋಳೆ ಮಕ್ಕಳಿಗೆ ಮಿಂಡ ಹುಲಿ ಆಗು. ಈ ಹದಗಟ್ಟ ಸಮಾಜಕ್ಕೆ 3 ಲೋಕದ ಗಂಡಾಗಿ ಬಾಳು ಅರ್ಜುನ, 3 ಲೋಕದ ಗಂಡಾಗಿ ಬಾಳು. ಆಯ್ತನ್ನು ಧರ್ಮವನ್ನು ಬಿಟ್ಟು ಕರ್ಮದಿಂದ ಬದುಕುವ ಭಂಡರಿಗೆ ನಿಯಮ ಧರ್ಮನಾಗಿ ಪರನ ಹೆಣ್ಣ ಮಕ್ಕಳ ಸೀಲೆ ಕಳಿಸುವ ದುಶ್ಯಾಸನರಿಗೆ ಶ್ರೀಕೃಷ್ಣ ಪರಮಾತ್ಮನಾಗಿ ಸ್ವಾರ್ಥ ತುಂಬಿದ ಈ ಸಮಾಜಕ್ಕೆ ನಿಸ್ವಾರ್ಥ ಆಗಿ ಜನ ಮೆಚ್ಚಿನ ಮಗನಾಗಿ ಬಾಳುವನ್ನ ಈ ಸಮಾಜದಲ್ಲಿ. ಹೌದು ಅರ್ಜುನ, ಎಂದಿನಿಂದ ಕಾರ್ಗತ್ಲೆ ತುಂಬಿದ ನಮ್ಮ ಮನೆಯಲ್ಲಿ ವಸಂತ ಕಾಲದ ಒಳಗೆ ಮಹಾಮರದಲ್ಲಿ ಕುಳಿತು ಕೋಗಿಲೆ ಹೇಗೆ ಮನ ತುಂಬಿ ಹಾಡುತ್ತಿದೆಯೋ ಹಾಗೆ ಕಷ್ಟ ದುಃಖ ಎಂಬ ಕತ್ತಲೆಯನ್ನು ಕಳೆದು ಸುಖ ಸಂತೋಷವೆಂಬ ಬೆಳಕು ಕಾಣುತ್ತೆಯಪ್ಪ ಈ ನಮ್ಮ ಮನೆತನ ಹೇರುವಾಡಿ ಗ್ರಾಮದಳು. ಹೌದು ಮಾವ, ಬೆಳದಿಂಗಳಂತೆ ಉಳಿಯುತ್ತಿರುವ ಈ ನಮ್ಮ ಸಂಸಾರವನ್ನು ನೋಡಿದ್ರೆ ಹಾಲು ಸಕ್ಕರೆ ಬೆರೆಸಿ ಕುಡಿದಷ್ಟು ಸಂತೋಷವಾಗ್ತದೆ ಈ ನಮ್ಮ ಜೀವನಕ್ಕೆ. ಗಂಗಾ, ಹೊಟ್ಟೆ ಹಸಿತಾ ಇದೆ, ಊಟಕ್ಕೆ ಏನು ಮಾಡಿ? ಆಯ್ತು ಮಾವ, ನೀವು ಒಂದ್ ಸ್ವಲ್ಪ ತಿರಿ, ಅಷ್ಟರಲ್ಲಿ ನಾನೆಲ್ಲ ಅಡುಗೆ ಸಿದ್ಧತೆ ಗಂಗಾ, ನಾನು ಹೊರಗೆ ಹೋಗ್ಬೇಕು, ಬೇಗ ಊಟ ಮಾಡು. ಇದೇ ಸಂತೋಷದಲ್ಲಿ ಒಂದು ಏನು ಹಾಡು ಊಟ ಮಾಡೋ ಟೈಮಲ್ಲಿ ಹಾಡು ಹಾಡ್ತಿದ್ದೀರಮ್ಮ ನೀವು. ಹಾಡು ಅಂತ ಊಟ ಮಾಡು.
ಸರಿ ಬಿಡಿ ಮಾವ, ನಿಮ್ ಸಂತೋಷನೇ ನನ್ ಸಂತೋಷ. ಮಾಮನಿಯಲ್ಲಿ ದಿನವೋ ಮಿರುಗು ಚಿತ್ರವೇ ಬೆಳಗುಗಳಲ್ಲಿ ಪ್ರೀತಿ ಕರಗಲು ಸಾಧ್ಯವು ಹೆಜ್ಜೆಯಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ ಪ್ರೀತಿಯ ಯಜಮಾನ ಅರ್ಜುನ, ಇವತ್ತು ನೀನು ಹೊಲಕ್ಕೆ ಹೋಗುವುದು ಬೇಡ.
ನಾನು ಬೆಳಗ್ಗೆ ಹೊಲಕ್ಕೆ ಹೋಗಿ ಬನ್ನಿ ಗಿಡ ಕೆಳಗಿರುವ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿಯರನ್ನು ಪೂಜೆಯನ್ನು ಮಾಡಿ ನಮಸ್ಕರಿಸಿ ಬಂದಿರುವೇನಪ್ಪ, ನಮಸ್ಕರಿಸಿ ಬಂದಿರುವೆ. ಯಾಕಣ್ಣ ಕೈ ಕೆಸರಾದ್ರೆ ಬಾಯಿ ಮೊಸರು ಅನ್ನುವ ಹಿರಿಯರು ವಾಣಿ ಅಂತಿ. ಈ ಭೂತಾಯಿಯ ಒಡಲನ ದುಡಿದು ನಮ್ಮ ಮಣ್ಣಿನ ಮಕ್ಕಳಲ್ಲ, ಅದೇ ನಮ್ಮ ಕರ್ತವ್ಯ. ಅದಕ್ಕೆ ಭೂತಾಯಿ ಹೇಳಿರುವೆ, ಏ ರೈತ, ನೀನು ಹಿಡಿಕಾಳ ಬಿತ್ತಿದ್ರೆ ನಾನು ಪಡಿಕಾಳ ಕೊಡ್ತೀನಂದು. ಹಾಗೇನಿಲ್ಲ ಅರ್ಜುನ, ಛೇ ಅಂತ ವಿಷಯ ಏನಿಲ್ಲಪ್ಪ, ಹೋಗಲಿ ಬಿಡು. ಅಣ್ಣ, 75 ವರ್ಷ ಕಾಲ ನನ್ನ ಮಡಲಲ್ಲಿ ಬೆಳೆದು ನಮ್ಮನ್ನ ಮಾತ್ರ ಮರೆಯಬೇಡ ಅಣ್ಣ, ಮರೆಯಬೇಡ. ಯಾಕಂದ್ರೆ ಎಂದು ಇಲ್ಲದ ನನ್ನ ಅಣ್ಣನ ಬಾಯಿಂದ ನಿನ್ನ ಏಕು ಅಂಜಿಕೆಯ ಮಾತು ಬಿಡ್ತಿದ್ದಾವೆ. ಏನಾಯ್ತಂದು ಯಾಕೆ ವಿಚಾರಿಸ್ತೀವಿ? ಶಂಕರ್, ನೀನಾದ್ರೂ ಹೇಳು, ಧೈರ್ಯವನ್ನು ಪರೀಕ್ಷಿಸಬೇಡ ಅಂತ. ಅಣ್ಣ, ಅದು ಅದು ಆ ಸಾಹುಕಾರ ಅಣ್ಣ, ನೀನೇ ಹೇಳ್ಬಿಡು ಅಣ್ಣ. ಅದು ಏನಿಲ್ಲಪ್ಪ, ಆ ನಮ್ಮೂರಿನ ಜಯರಾಜ ಸಾಹುಕಾರ ಅವರ 300 ಎಕರೆ ಹೊಲದಲ್ಲಿ ಫ್ಯಾಕ್ಟರಿ ಕಟ್ಟುತ್ತಿದ್ದಾರಂತೆ. ಆದರೆ ಆ 300 ಎಕರೆ ಹೊಲಕ್ಕೆ ದಾರಿನೇ ಇಲ್ಲ. ನಿಮ್ಮ ಜಮೀನವನ್ನು ಮಾರಲಿಕ್ಕೆ ಕೊಡಿ, ದುಪ್ಪಟ್ಟ ತಿಪ್ಪಟ್ಟ 10 ಪಟ್ಟ ದುಡ್ಡು ಕೊಡುವೆನೆಂದು ಹೇಳಿದ ಸ್ವಚ್ಛಿನ ಸಾಹುಕಾರ. ಅದಕ್ಕೆ ನಾನು ಒಪ್ಪಲಿಲ್ಲ. ಇವತ್ತು ಆ ಆಳುಗಳ ಮುಖಾಂತರ ದುಷ್ಟತನದಿಂದ ನಮ್ಮ ಹೊಲಕ್ಕೆ ಬೆಲೆ ಆಕರ್ಷಣಕ್ಕೆ ಮುಂದಾಗಿದ್ದ ಸಾಹುಕಾರ. ಇವತ್ತು ತಡೆದು ಬಂದಿನ ಅರ್ಜುನ, ಇವತ್ತು ತಡೆದು ಬಂದಿನಿ. ದುಡುಗತ್ತೆನ್ನುವ ಬಡವರ ಭೂತ ಒಡನೆ ಎಲ್ಲ ಬಂದ ಮಗ ಸಾಹುಕಾರ. ಅವನಿಗೆ ಹೇಳಬೇಕಾಗಿತ್ತು, ತುಟ್ಟಿ ನಾಶಕ್ಕಾಗಿ ಅನ್ನ ಕೊಡುವ ಪವಿತ್ರ ಭೂತಾಯ ಮಾಡುವ ನೀಚ ಮಕ್ಕಳಲ್ಲ ಎಂದು. ಹಿಂದೆ ಮಹಾಭಾರತದಲ್ಲಿ ಶ್ರೀಕೃಷ್ಣನ ಅಣ್ಣ ಬಲರಾಮ ಕೃಷಿಯನ್ನು ಅವಲಂಬಿಸಿ ತನ್ನ ನೇಗರವನ್ನೇ ಅಹಿತವರೆಗೆ ಮಾಡಿಕೊಂಡು ಇಟ್ಟಿದ್ದಾನೆ. ಇತಿಹಾಸ ಸಂಸ್ಕೃತಿಯಲ್ಲಿ ಬೆಳೆದವರು ನಾವು ಹೊರ ಮಾಡುವೆ, ಅದು ಎಂದಿಗೂ ಸಾಧ್ಯವಿಲ್ಲ, ಅದು ಎಂದಿಗೂ ಸಾಧ್ಯವಿಲ್ಲ. ಹೌದರ್ಜುನ, ನಿನ್ನ ಮಾತು ನಿಜ. ಸರ್ಕಾರಕ್ಕೆ ತೆರೆ ಕಟ್ಟಬೇಕಾಗುತ್ತದೆ ಎಂದು ಸರ್ಕಾರದ ಸೌಲಭ್ಯ ಪಡೆಯುವುದಕ್ಕೋಸ್ಕರ ನೆಪ ಮಾತ್ರಕ್ಕೆ ಕೃಷಿ ಮಾಡುತ್ತಿದ್ದಾನೆ ಆ ದೊಡ್ಡ ಸಾಹುಕಾರ. ಅಂದಾಗ ನಮ್ಮಂಥ ಬಡವರನ್ನ ಆಳುವ ಆಳು ಸರ್ಕಾರಕ್ಕೆ ಯಾವಾಗ ಬುದ್ಧಿ ಬರುತ್ತೋ ಆ ಶ್ರೀ ಗುರು ಪಂಚಲಿಂಗೇಶ್ವರನೇ ಬಲ್ಲ, ಶ್ರೀ ಗುರು ಪಂಚಲಿಂಗೇಶ್ವರನೇ ಬಲ್ಲ. ಅಷ್ಟೇ ಯಾಕಣ್ಣ, ಅಡವಿಯಲ್ಲಿ ಕೇಳ ಹೊಲ ಇಳಿದಿದ್ರು. ಹೆಗಲ ಮೇಲೆ ಹಸಿರು ಶಾಲು ಹಾಕಿ ಮೆರೆದಾಡುವ ಸೋಕಿ ರೈತರು ಹುಟ್ಟಿಕೊಂಡು ನಿಜವಾದ ರೈತನಿಗೆ ಬೆಲೆ ಇಲ್ಲದಂತಾಗಿದೆ ಅಣ್ಣ ಈ ಒಡೆದಾಡುವ ಸರ್ಕಾರದ ನೀತಿಯಲ್ಲಿ. ರೈತ ತಾಳ್ಮೆ ಇದ್ರೆ ತಾನು ಬೆಳೆಸಿದ ಬೆಳೆಗಳನ್ನು ಬೆಳೆಸಿ ಜೋಪಾನ ಮಾಡಬಲ್ಲ. ಅದೇ ಕೆರೆ ಕಟ್ಟ ನಿಂತರೆ ಫಸಲಿಗೆ ಬಂದ ಬೆಳೆಗಳನ್ನು ಕುಡುಗೋಲದಿಂದ ಕೊಯ್ಯುವ ಹಾಗೆ ದುಷ್ಟರ ರಕ್ತದ ಒಳಗೆ ಆಡಿ ನಮ್ಮ ಹೊರದಾಗಿರುವ ಬಂದಿದಂಗಳಿಗೆ ರಕ್ತದ ಅಭಿಷೇಕ ಮಾಡಿ ಹಣದ ಹಬ್ಬವನ್ನು ಮಾಡಬಲ್ಲ ಈ ರೈತ. ಬೇಡ ಅರ್ಜುನ, ಬೇಡ. ನಾಳೆ ನಾನು ಈ ಊರಿನ ಹಿರಿಯರಾದ ಸರ್ಪಂಚ ಪ್ರತಿನಿಧಿ ನರಸಪ್ಪ ಜುಂಡೂರೆ ಹಾಗೂ ಡೆಪ್ಯೂಟಿ ಆಗಿ ಹೋದಂತ ಪ್ರತಿನಿಧಿ ಬಂಡಪ್ಪ ಪಾಟೀಲರೆ ಇವರ 4 ಜನರನ್ನು ಕರೆದುಕೊಂಡು ಹೋಗಿ ಸರಿಯಾಗಿ ತಿಳಿಸಿ ಹೇಳಿ ಬರ್ತೀನಪ್ಪ, ಸರಿಯಾಗಿ ತಿಳಿಸಿ ಹೇಳಿ ಬರ್ತೀನಿ. ಅಣ್ಣ ತಿಳಿಸಿ ಹೇಳಿದ್ರ ಕಿತ್ತುಕೊಳ್ಳುವ ಮನುಷ್ಯ ಜಾತಿ ಅಲ್ಲ ರಾಜ. ಈಗದ ಹೋಗಿ ಬಲವಿಗೆ ಹಾಕಿದ ಬಲಿಯನ್ನು ಕಿತ್ತು ಹಾಕಿ ಗರ್ವ ತುಂಬಿದವಳ ಒಳಗನು
ಸ್ಪಷ್ಟ ಬುದ್ಧಿ ಕಲಿಸಿ ಏ ಸಾವುಕಾರ ಬಡವರನ್ನ ಚಿಟ್ಟಿಗೆ ಬಸಿ ಸುಟ್ಟುಕೊಳ್ಳಬೇಡ. ನಿನ್ನ ಜಮೀನಿನಲ್ಲಿ ನೀನು ಏನು ಬೇಕಾದ್ರೂ ಮಾಡ್ಕೋ ಮಗನೇ. ಅದನ್ನ ಬಿಟ್ಟು ನಮ್ಮ ಜಮೀನಿಗೆ ಏನಾದ್ರೂ ಅಡ್ಡು ಬಂದ್ರೆ ನೀನು ಕಟ್ಟುವ ಫ್ಯಾಕ್ಟರಿ ಅಲ್ಲದೆ ನೀನು ಕಟ್ಟುವ ಫ್ಯಾಕ್ಟರಿ ಜಾಗದಲ್ಲಿ ನಿನ್ನ ಸಮಾಧಿ ಕಟ್ಟಿ ಕ್ರಾಂತಿ ಧ್ವಜ ನಡೆಸಿದ್ರೆ ನನ್ನ ಹೆಸರು ಅರ್ಜುನನೇ ಅಲ್ಲ, ಅರ್ಜುನನ. ಇಲ್ಲಲ್ಲ, ನಾನು ಅಣ್ಣ ಹೋಗಿ ತಿಳಿಸಿ ಹೇಳಿ ಬರ್ತೀನಿ. ತಿಳಿದ ಕೂಡಲೇ ಇದ್ರೆ ಕತ್ತಿಗೆ ಲಕ್ಷ ಬೇಟವಲ್ಲ ಹಾಗೆ ನಿನ್ನ ದಾರಿಗೆ ನೀನೆ ತರುವಂತೆ. ಹೌದಪ್ಪ ಅರ್ಜುನ, ಶಂಕರ ಹೇಳೋದ್ರಲ್ಲಿ ಧರ್ಮ ಇದೆ. ಅದಕ್ಕೆ ನಾವು ಮೊದಲೇ ಹೋಗಿ ಸರಿಯಾಗಿ ತಿಳಿಸಿ ಹೇಳಿ ಬರುತ್ತೀವಿ. ಬಾ ಶಂಕರ, ಹೋಗೋಣ. ನಡೆಯಣ್ಣ, ಹೋಗೋಣ. ಅಡುಗೆ ಮಾಡಿದೆ, ಅವ್ರು ಊಟ ಮಾಡಲಾರ್ದೆ ಹಾಗೆ ಹೋಗ್ಬಿಟ್ರಲ್ಲ. ಗಂಗಾ ಅವರು ಹೋದ್ರಲ್ಲಿ ಮಾತ್ರಕ್ಕೆ ನನಗೆ ಉಟ್ಪಡಿಸಿಲ್ವೇ? ನಿಮಗಿಲ್ಲ ಅನ್ನಕ್ಕಾಗತ್ತಾ? ಅವ್ರ ಜೊತೆಗೆ ನಿಮಗೂ ಸಿಹಿ ಅಡಿಗೆ ಮಾಡಿದ್ದೇನೆ, ಬನ್ನಿ ಊಟ ಮಾಡಿ. ನಿನ್ನ ಕೈಯಿಂದ ಮಾಡಿದ ಈ ಸಿಹಿ ಅಮೃತಕ್ಕಿಂತ ಹೆಚ್ಚು ಈ ಕಂಠದಿಂದ ಹಾಡಿದ್ರೆ ಸಂಗೀತ ಸ್ವರಗಳು ತಾನೇ ಬರ್ತಿದ್ದಾವೆ. ಒಂದು ಹಾಡು ಹೋಗಿ ಮಾವ, ನೀವು ಈ ಥರ ಎಲ್ಲ ಮಾತಾಡಿದ್ರೆ ನನಗೆ ನಾಚಿಕೆ ಆಗುತ್ತೆ ಅಷ್ಟೇ. ಮಾವ, ನೀವು ಯಾಕೆ ಈ ಥರ ಮಾಡ್ತಿದ್ರೆ ಅಂತ ನನಗೊತ್ತು. ಜಾಸ್ತಿ ಹೊತ್ತು ನಾನೇನಾದ್ರು ನಿಮ್ಮ ಮುಂದೆ ನಿಂತ್ಬಿಟ್ರೆ ಸಾಕು, ಕವಿಗಳ ಥರ ವರ್ಣಿಸಿ ವರ್ಣಿಸಿ ದೊಡ್ಡ ಕವಿನೇ ಆಗ್ಬಿಡ್ತೀರಾ. ಆಯ್ತು, ನಿಮ್ಗೆ ಏನ್ ಬೇಕು, ನಿಮ್ಗೆ ಏನು ಆಸೆ ಇದೆ ಅಂತ ನನಗೆಲ್ಲ ಗೊತ್ತಿದೆ. ಬನ್ನಿ ಮಾವ. ಜನ್ಮದವೇ ನೀ ನನ್ನ ಚಲುವೆ ಬಲಿಬಾ ಬಡಿ ಬಬದು ಸಿಹಿ ಮುದ್ದು ನೀರು ಸಿಹಿ ಮುದ್ದಿನ ಬಾರಿ ನನ್ನ ಸರಿ